Praise the Lord. Greetings to you all in the name of our Lord and Savior Jesus Christ. Today's Bible verse, Numbers chapter 24, verse 1. By now Balaam knew that the Lord wanted him to bless the people of Israel. ಅರಣ್ಯಕಾಂಡ 24 ಮೊದಲನೇ ವಚನ. ಇಸ್ರಾಯೇಲ್ರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದುಕೊಂಡನು. ಹೌದು, ಈ ಹೊತ್ತು ದೇವರ ಉದ್ದೇಶ ಏನಾಗಿದೆ ಎನ್ನುವುದನ್ನು ದೇವರ ವಾಕ್ಯದಲ್ಲಿ ಇಂದು ನಮಗೆ ತಿಳಿಸಲ್ಪಡ್ತಾ ಇದೆ. ದೇವರ ಚಿತ್ತವೇನೆಂದರೆ ಇಸ್ರಾಯೇಲ್ರಿಗೆ, ಇಸ್ರಾಯೇಲ್ನ ಮಕ್ಕಳಿಗೆ, ಇಸ್ರಾಯೇಲ್ ಸಂತತಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವಾಗಿದೆ. ಇದನ್ನು ಬಿಳಾಮನು ತಿಳಿದುಕೊಂಡನು. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿನ್ನ ಜೀವಿತದಲ್ಲಿ ಶುಭವಾಗಬೇಕು. ಇವತ್ತು ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು. ಇವತ್ತು ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಯೆಹೋವ ದೇವರ ಚಿತ್ತವಾಗಿದೆ. ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಒಳಿತನ್ನು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ನೀನು ಇಂದು ಅಂದುಕೊಳ್ಳುತ್ತಾ ಇರಬಹುದು, ನನ್ನ ಜೀವಿತದಲ್ಲಿ ಆಶೀರ್ವಾದವಿಲ್ಲ, ದೇವರು ನನ್ನ ಪ್ರಾರ್ಥನೆ ಇವತ್ತು ಕೇಳ್ತಾನೆಯೇ, ದೇವರು ನನಗಾಗಿ ಆಶೀರ್ವಾದದ ಬಾಗಿಲನ್ನು ತೆರೆಯುತ್ತಾನೆಯೇ, ದೇವರು ನನಗಾಗಿ ಪರಲೋಕದ ದ್ವಾರವನ್ನು ತೆರೆದು ನನ್ನ ಮೇಲೆ ಸುವರಗಳನ್ನು ಸುರಿಸುತ್ತಾನೆಯೇ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇರಬಹುದು. ಅಂದು ಇಸ್ರಾಯೇಲರ ಜೀವಿತದಲ್ಲಿ ಅದ್ಭುತ ನಡೆದಂತೆ ಇಂದು ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುವುದಾ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರಬಹುದು. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಇಂದು ನಿನ್ನ ಜೀವಿತದಲ್ಲಿ ಶುಭವಾಗಬೇಕು ಎಂಬುದಾಗಿಯೇ ಬಯಸುತ್ತಾ ಇದ್ದಾರೆ. ಹಗ್ಗಾಯ 2:19 ಪ್ರಕಾರ ದೇವರು ಇದೇ ದಿವಸ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸುತ್ತಾರೆ. ಲೂಕ 24:50 ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಅವರನ್ನು ಬೆಥಾನ್ಯದ ತನಕ ಕರೆದುಕೊಂಡು ಹೋಗಿ ಅಲ್ಲಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಹೌದು, ನಮ್ಮ ಯೇಸು ಸ್ವಾಮಿ ಇವತ್ತು ನಿನಗಾಗಿ ತನ್ನ ಕೈಗಳನ್ನು ಎತ್ತಿ ಆಶೀರ್ವದಿಸುತ್ತಾ ಇದ್ದಾರೆ. ಇಂದೇ ದೇವರು ನಿನ್ನನ್ನು ಆಶೀರ್ವದಿಸುವ ದಿನವಾಗಿದೆ. ಈ ದಿನದಲ್ಲಿಯೇ ದೇವರು ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಇಷ್ಟು ದಿವಸಗಳವರೆಗೆ ನಷ್ಟಗಳು ಇದ್ದಿರಬಹುದು, ವ್ಯಾಧಿಗಳಿದ್ದಿರಬಹುದು, ಹಣದ ಕೊರತೆ ಇರಬಹುದು. ಆದರೆ ಅವೆಲ್ಲವುಗಳನ್ನು ನೆನೆಸಿ ನೀನು ಕೊರಗುತ್ತಾ ಇರಬೇಡ. ದೇವರ ಬಳಿ ಬಂದು ನೀನು ಪ್ರಾರ್ಥನೆ ಮಾಡು. ದೇವರು ನಿನಗಾಗಿ ಎಂದು ಕೊಟ್ಟಿರುವ ಈ ಪ್ರವಾದನ ವಾಕ್ಯವನ್ನು ನೀನು ಸ್ವೀಕರಿಸು. ಯೆಹೋವನು ಇದೇ ದಿವಸ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸುತ್ತಾರೆ. ಕೀರ್ತನೆ 23 ಪ್ರಕಾರ ಶುಭವು ಕೃಪೆಯು ನಿನ್ನನ್ನು ಇಂದಿನಿಂದಲೇ ಹಿಂಬಾಲಿಸುತ್ತದೆ. ಇಂದಿನಿಂದ ನಿನಗೆ ಸುಖದ ದಿನಗಳು ಹೆಚ್ಚಾಗುತ್ತವೆ. ಸಮೃದ್ಧಿಯ ದಿನಗಳನ್ನು ದೇವರು ಅನುಗ್ರಹಿಸುತ್ತಾನೆ. ಇದನ್ನು ಕೇಳಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿಯೇ ಪವಿತ್ರಾತ್ಮ ನಿನ್ನ ಮೇಲೆ ಇಳಿದು ಬರುತ್ತದೆ. ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಆವರಿಸಿಕೊಂಡಿರುತ್ತದೆ. ನನ್ನ ಪ್ರಿಯ ದೇವಜನರೇ, ಕರ್ತನು ನೇರವಾಗಿ ಇವತ್ತು ನಿನಗೇ ಮಾತನಾಡ್ತಾ ಇದ್ದಾರೆ. ಈ ವಾಕ್ಯವನ್ನು ನೀನು ಸ್ವೀಕರಿಸಿಕೋ. ಇಂದಿನಿಂದ ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ. ಇದೇ ದಿವಸ ಮೊದಲುಗೊಂಡು ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಅಂದು ಇಸ್ರಾಯೇಲರ ಜೀವಿತದಲ್ಲಿ ಶುಭವಾಗಬೇಕು ಎಂಬುದಾಗಿ ದೇವರು ಬಯಸಿದ್ದರು. ಆದರೆ ಬಿಳಾಮನ ಮೂಲಕವಾಗಿ ಬಾಲಾಕನವರಿಗೆ ಶಪಿಸಬೇಕೆಂಬುದಾಗಿ ಬಯಸಿದನು. ಆದರೆ ದೇವರು ಅದು ನೆರವೇರಲಿಕ್ಕೆ ಬಿಡಲಿಲ್ಲ. ಹೌದು, ನಿನ್ನ ಜೀವಿತದಲ್ಲಿ ಇಂದು ಎಷ್ಟೇ ನಷ್ಟಗಳು ಅನುಭವಿಸ್ತಾ ಇದ್ದರೂ ಕೂಡ, ಯಾವ ಅನಾಹುತಗಳು ನಿನ್ನ ಜೀವಿತದಲ್ಲಿ ಬಂದಾಗ್ಯೂ ಕೂಡ ಅವೆಲ್ಲವುಗಳನ್ನು ಹೋಗಲಾಡಿಸಿ ದೇವರು ನಿನಗೆ ಶುಭವಾಗಬೇಕೆಂದು ಬಯಸ್ತಾ ಇದ್ದಾರೆ. ಇಂದಿನಿಂದಲೇ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಕರ್ತನು ನಿನ್ನನ್ನು ಆಶೀರ್ವದಿಸಿದಾಗ ನೀನೂ ಕೂಡ ನಿನ್ನ ಮನಪೂರ್ವಕವಾಗಿ ಜನರನ್ನು ಆಶೀರ್ವದಿಸು. ಆಗ ಪರಲೋಕದ ದ್ವಾರವನ್ನು ತೆರೆದು ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನ ಸಂತತಿಯನ್ನು ಕೂಡ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಜೀವಿತದಲ್ಲಿ ಶುಭವಾಗಬೇಕೆಂಬುದಾಗಿ ಬಯಸ್ತಾ ಇದ್ದಿ ಕರ್ತನೆ, ಸ್ತೋತ್ರಪ್ಪ. ಆ ವಾಕ್ಯ ಇವತ್ತು ಕೊಟ್ಟಿದ್ದೀರಿ ಸ್ವಾಮಿ, ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ನಾವು ಪ್ರವಾದನ ವಾಕ್ಯವಾಗಿ ಸ್ವೀಕರಿಸುತ್ತೇವೆ ದೇವ. ನಮ್ಮೆಲ್ಲರ ಜೀವಿತದಲ್ಲಿ ಶುಭ ಉಂಟಾಗಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಇದೇ ದಿವಸ ಮೊದಲುಗೊಂಡು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರು ಯಾವ ವಿಷಯಗಳಿಗಾಗಿ ಇಂದು ನಿನ್ನ ಪಾದದಲ್ಲಿ ಬಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವ, ಆ ಕೂಗನ್ನು ಕೇಳು ಸ್ವಾಮಿ. ಇವರ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.